ನಾನು ಸಹನಾ ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಎಸ್, ಇಲ್ಲಿ ನೀವು ನೋಡ್ಬೋದು ಟಾಪ್ 50 ಕ್ವೆಶ್ಚನ್ಸ್ ನಿಮ್ಮ ಸೋಷಿಯಲ್ ಸೈನ್ಸಲ್ಲಿ. ಸುಮಾರು ಜನಕ್ಕೆ ಅನ್ಸುತ್ತೆ ಮ್ಯಾಮ್ ನಮ್ಗೆಲ್ಲ ಗೊತ್ತು, ಎಲ್ಲ ಓದಿದ್ದೀನಿ, ಬರೀ ಕ್ವೆಶ್ಚನ್ಸ್ ಮಾತ್ರ ಬೇಕು ನಮಗೆ, ಅದಕ್ಕೆ ನಾನು 1 ಅವರ್ ಲೆಕ್ಚರ್ 2 ಅವರ್ಸ್ 3 ಅವರ್ಸ್ ಲೆಕ್ಚರ್ ನೋಡಬೇಕಾ ಅಂತ ಅನ್ಸುತ್ತಲ್ವಾ? ಸೊ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಬರೀ ಟಾಪ್ 50 ಕ್ವೆಶ್ಚನ್ಸ್, ಯಾವುದು ನೀವು ಮಿಸ್ ಮಾಡೋಕ್ಕೆ ಹೋಗಬಾರ್ದು, ಮಸ್ಟ್ ಸ್ಟಡಿ ಕ್ವೆಶ್ಚನ್ಸ್ಗಳು ಏನಿದೆ ಅದನ್ನು ಮಾತ್ರ ಲಿಸ್ಟ್ ಆನ್ ಮಾಡಿದ್ದೀನಿ. ಸೊ ಬೇಗ ಬನ್ನಿ, ಟಕ 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 ಅಂತ ನೋಡ್ಬಿಡೋಣ. ಇಟ್ಸ್ ಅ ವೆರಿ ಸಿಂಪಲ್ ಶಾರ್ಟ್ ವಿಡಿಯೋ ಮಕ್ಕಳೇ. ಸೊ ಎಲ್ಲ 50 ಕ್ವೆಶ್ಚನ್ಸ್ ಬೇಕು ಅಂತಂದರೆ ಫಸ್ಟಿಂದ ಲಾಸ್ಟ್ವರೆಗೂ ಇರಿ. ಆ್ಯಂಡ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ ಎಷ್ಟು ಯೂಸ್ಫುಲ್ ಆಯಿತು ಇದು ಅಂತ. ಓಕೆ, ಸೊ ತಡ ಮಾಡ್ದಿರ ಶುರು ಮಾಡೇ ಬಿಡೋಣ. ಎಸ್ ಮಕ್ಕಳೇ, ಫಸ್ಟ್ ಒನ್, ವಾಟ್ ವರ್ ದ ರಿಸಲ್ಟ್ಸ್ ಆಫ್ ಬ್ಯಾಟಲ್ ಆಫ್ ಪ್ಲಾಸಿ? ಸೊ ಪ್ಲಾಸಿ ಕದನದ ಪರಿಣಾಮಗಳು. ಸೆಕೆಂಡ್ ಒನ್, ವಾಟ್ ವರ್ ದ ಎಫೆಕ್ಟ್ಸ್ ಆಫ್ ಬ್ಯಾಟಲ್ ಆಫ್ ಬಕ್ಸರ್? ಬಕ್ಸರ್ ಕದನದ ಪರಿಣಾಮಗಳು. ಅದಾದಮೇಲೆ ಕಂಡೀಷನ್ಸ್ ಅಂಡರ್ ಸಬ್ಸಿಡರಿ ಅಲೈನ್ಸ್, ಸಹಾಯಕ ಸೈನ್ಯ ಪದ್ಧತಿ ಅಡಿಯಲ್ಲಿದ್ದ ಪರಿಸ್ಥಿತಿಗಳು. ವಾಟ್ ವರ್ ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಎಜುಕೇಷನ್ ಇನ್ ಇಂಡಿಯಾ? ಫೋರ್ತ್ ಒನ್, ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳು. ಹೌ ಡಿಡ್ ಡೋಂಡಿಯಾ ವಾಗ್ ಫೈಟ್ ಅಗೇನ್ಸ್ಟ್ ದ ಬ್ರಿಟಿಷ್? ಸೊ ಡೋಂಡಿಯಾ ವಾಗ್ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಟ ಮಾಡ್ತಾನೆ? ಎಕ್ಸ್ಪ್ಲೇನ್ ದ ಅಚೀವ್ಮೆಂಟ್ ಆಫ್ ಕೃಷ್ಣರಾಜ ಒಡೆಯರ್ ದಿ ಫೋರ್ತ್. ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರ್ದು ಸಾಧನೆಗಳು. ಇಲ್ಲಿ ಕೆಲವೊಂದು ಚಾಪ್ಟರ್ಸಲ್ಲಿ ಒಂದು ಕ್ವೆಶನ್ ಹಾಕಿದ್ದೀನಿ, ಕೆಲವೊಂದರಲ್ಲಿ 2, 3, 4 ಆ ಥರ ಹಾಕಿದ್ದೀನಿ. ಬೇಸ್ಡ್ ಆನ್ ಬ್ಲೂ ಪ್ರಿಂಟ್ ಆಗಿರ್ಬೋದು, ಎಷ್ಟು ಇಂಪಾರ್ಟೆಂಟ್ ಆ ಚಾಪ್ಟರ್ ಅನ್ನೋದ್ರ ಮೇಲೆ ಆಗಿರ್ಬೋದು, ಎಷ್ಟು ಮಾರ್ಕ್ಸ್ ಬರುತ್ತೆ, ಇದ್ರ ಮೇಲೆ ಎಲ್ಲ ಬೇಸ್ಡ್ ಆಗಿ 1 ಕ್ವೆಶನ್ 2 ಕ್ವೆಶನ್ಸ್ 3 ಕ್ವೆಶನ್ಸ್ ಆ ಥರ ಹಾಕಿದ್ದೀನಿ. ಓಕೆನಾ ಮಕ್ಕಳೇ? ಸೆವೆಂತ್ ಒನ್, ಕಾಂಟ್ರಿಬ್ಯೂಷನ್ಸ್ ಆಫ್ ದಯಾನಂದ ಸರಸ್ವತಿ ಹಾಗೂ ರಾಜಾರಾಮ್ ಮೋಹನ್ ರಾಯ್. ಸೊ ಇವರಿಬ್ಬರ ಒಂದು ಸಾಧನೆಗಳನ್ನ ಬರಿಬೇಕು. ಅದಾದಮೇಲೆ UPSC ಪ್ಲೇ ಅ ಗ್ರೇಟ್ ರೋಲ್ ಇನ್ ದ ಸಿಸ್ಟಮ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಜಸ್ಟಿಫೈ. ಸೊ ಕೇಂದ್ರ ಲೋಕಸೇವೆ ಆಯೋಗ, ಇದು ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಆರ್ ದ ಮೆಷರ್ಸ್ ಟೇಕನ್ ಬೈ ದಿ ಗವರ್ಮೆಂಟ್ ಟು ಇಂಪ್ರೂವ್ ದ ಸ್ಟೇಟಸ್ ಆಫ್ ವುಮೆನ್? ಮಹಿಳೆಯರ ಸ್ಥಿತಿಯನ್ನು ಸುಧಾರಿಸಲು ಗವರ್ಮೆಂಟ್ ಏನು ಆ್ಯಕ್ಷನ್ನ ತೊಗೊಂಡಿದೆ ಅಂತ, ಏನು ಕ್ರಮಗಳನ್ನ ತೊಗೊಂಡಿದೆ ಅಂತ, ಅದು ಇಂಪಾರ್ಟೆಂಟ್ ಆಗುತ್ತೆ. 10th ಒನ್, ವಾಟ್ ಮೆಷರ್ಸ್ ಆರ್ ಟೇಕನ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಟು ರಿಮೂವ್ ಇಲ್ಲಿಟ್ರಸಿ? ಅನಕ್ಷರತೆ ಹೋಗಲಾಡಿಸೋದಕ್ಕೆ ಗೌರ್ಮೆಂಟ್ ಏನು ತೊಗೊಂಡಿದೆ ಅಂತ ಆ್ಯಕ್ಷನ್ಸು. ಅದಾದಮೇಲೆ ಲಿಸ್ಟ್ ಆಫ್ ದಿ ಅಚೀವ್ಮೆಂಟ್ಸ್ ಆಫ್ 5-year ಪ್ಲ್ಯಾನ್. ಸೊ ಪಂಚವಾರ್ಷಿಕ ಯೋಜನೆಗಳ ಸಾಧನೆಗಳ ಪಟ್ಟಿ. 12th ಒನ್, ವಿಚ್ ಪ್ಲೇಸ್ ರಿಸೀವ್ಸ್ ಹೈಯೆಸ್ಟ್ ರೈನ್ಫಾಲ್ ಇನ್ ಇಂಡಿಯಾ? ಸೊ ಇಲ್ಲಿ ನಿಮಗೆ ಗೊತ್ತಾಗುತ್ತೆ, ನಾನು 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ 4 ಮಾರ್ಕ್ ಎಲ್ಲ ಕ್ವೆಶನ್ಸ್ನ ಆ್ಯಡ್ ಮಾಡಿದ್ದೀನಿ. ಓಕೆ, ಸೊ ಅತಿ ಹೆಚ್ಚು ತಾಪಮಾನ ಇರುವಂಥ ಒಂದು ಜಾಗ ಭಾರತದಲ್ಲಿ. ವಿಚ್ ಪ್ಲೇಸ್ ರಿಸೀವ್ಸ್ ದ ಲೋವೆಸ್ಟ್ ರೈನ್ಫಾಲ್? ಅತಿ ಕಡಿಮೆ ಮಳೆ ಬೀಳುವ ಸ್ಥಳ. ಆಯಿತಾ? ಅದಾದಮೇಲೆ ಕನ್ಸರ್ವೇಷನ್ ಆಫ್ ಸಾಯಿಲ್ ಇಸ್ ಎಸೆನ್ಷಿಯಲ್. ಸೊ ಮಣ್ಣಿನ ಸಂರಕ್ಷಣೆಯ ಬಗ್ಗೆ ಕ್ವೆಶ್ಚನ್ ಆಗಿರ್ಬೋದು. ಕನ್ಸರ್ವೇಷನ್ ಮೆಥಡ್ಸ್ ಆಫ್ ಫಾರೆಸ್ಟ್, ಅರಣ್ಯ ಸಂರಕ್ಷಣೆ ವಿಧಾನಗಳಾಗಿರ್ಬೋದು, ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಸ್ ಕಂಪಲ್ಸರಿ ಟುಡೇ. ವೈ? ಸೊ ಮಳೆ ನೀರಿನ ಕೊಯ್ಲು ಏನಿದೆ ತುಂಬ ಅಗತ್ಯವಾಗಿದೆ ಈಗಿನ ಕಾಲದಲ್ಲಿ. ಯಾಕೆ ಅಂತ ಕೇಳ್ಬೋದು. ಎಕ್ಸ್ಪ್ಲೇನ್ ದ ಲೀಗಲ್ ಪ್ರಾವಿಷನ್ಸ್ ಬ್ರಾಟ್ ಟು ಇರಾಡಿಕೇಟ್ ಅನ್ಟಚಬಿಲಿಟಿ. ಅಸ್ಪೃಶ್ಯತೆ ನಿರ್ಮೂಲನೆಗೆ ತಂದಿರುವ ಕಾನೂನು, ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಗೌರ್ಮೆಂಟ್ ಕಡೆಯಿಂದ ಏನು ಆ್ಯಕ್ಷನ್ಸ್ ತೊಗೊಂಡಿದ್ದಾರೆ ಅಂತ. ಅದಾದಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ದ ಲೇಬರರ್ಸ್ ಫ್ರಮ್ ಆರ್ಗನೈಸ್ ಸೆಕ್ಟರ್ ಅನ್ಆರ್ಗನೈಸ್ ಸೆಕ್ಟರ್, ಸಂಘಟಿತ ಹಾಗೂ ಅಸಂಘಟಿತ ಕಾರ್ಯಕ್ಷೇತ್ರದ ಒಂದು ವ್ಯತ್ಯಾಸ. ಅನ್ಎಂಪ್ಲಾಯ್ಮೆಂಟ್ ಇಸ್ ಅ ಸೀರಿಯಸ್ ಸೋಷಿಯಲ್ ಪ್ರಾಬ್ಲಮ್, ಎಕ್ಸ್ಪ್ಲೇನ್. ನಿರುದ್ಯೋಗ ಒಂದು ಗಂಭೀರ ಸಮಸ್ಯೆ ಆಗಿದೆ, ಅದನ್ನು ವಿವರಿಸಿ ಅಂತ ಕೇಳಿದ್ದಾರೆ. ರೈಟ್ ಡೌನ್ ದ ಪ್ರೊಸೀಜರ್ ಆಫ್ ಓಪನಿಂಗ್ ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಖಾತೆಯನ್ನು ತೆರೆಯುವ ವಿಧಾನ, ವೆರಿ ಇಂಪಾರ್ಟೆಂಟ್. ಮೆನ್ಷನ್ ದ ಫಂಕ್ಷನ್ಸ್ ಆಫ್ ಬ್ಯಾಂಕ್, ಸೊ ಬ್ಯಾಂಕಿನ ಕಾರ್ಯಗಳನ್ನು ಉಲ್ಲೇಖಿಸಿ. ಎಕ್ಸ್ಪ್ಲೇನ್ ದ ಎಫೆಕ್ಟ್ಸ್ ಆಫ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್. ಸೊ ಇಲ್ಲಿಂದ ನಿಮ್ಮ ಪಾರ್ಟ್ 2 ಸ್ಟಾರ್ಟ್ ಆಗುತ್ತೆ. ಸೊ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು, ಅದನ್ನು ವಿವರಿಸಿ. ಕಾಸಸ್ ಫಾರ್ ದ ಫೇಲಿಯರ್, ವೈಫಲ್ಯಕ್ಕೆ ಕಾರಣಗಳು, ಅದು ಕೂಡ ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎಕ್ಸ್ಪ್ಲೇನ್ ದ ರೋಲ್ ಆಫ್ ರ್ಯಾಡಿಕಲ್ಸ್ ಆ್ಯಂಡ್ ಎಕ್ಸ್ಟ್ರೀಮಿಸ್ಟ್ಸ್, ತೀವ್ರವಾದಿಗಳು. ಸೊ ಇವರ ಪಾತ್ರವನ್ನು ಬರಿಬೇಕು, ವಿವರಿಸಬೇಕು. ಅದಾದಮೇಲೆ ಲೀಡರ್ಸ್ ಬರ್ತಾರೆ ಫ್ರೀಡಮ್ ಸ್ಟ್ರಗಲಲ್ಲಿ. ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಜವಾಹರ್ಲಾಲ್ ನೆಹರು ಅವರಾಗಿರ್ಬೋದು, ಬಾಲಗಂಗಾಧರ್ ತಿಲಕ್, ಇವರು 3 ಜನ ತುಂಬ ಇಂಪಾರ್ಟೆಂಟ್ ಆಗ್ತಾರೆ.
ಅದಾದ್ಮೇಲೆ 28th ಕ್ವೆಶನ್ ಸ್ಟ್ರಗಲ್ ಆಫ್ ಸಾಂತಲಾಸ್ ಅಗೇನ್ ದ ಬ್ರಿಟಿಷ್. ಸೊ ಅಗೇನ್ಸ್ಟ್ ದ ಬ್ರಿಟಿಷ್, ಈ ಕ್ವೆಶನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ವಾಟ್ ವೇರ್ ದ ಪ್ರಾಬ್ಲಮ್ಸ್ ಫೇಸ್ ಬೈ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್. ಸೊ ಸ್ವಾತಂತ್ರ್ಯ ಸಿಕ್ಕಾದ ನಂತರ ಭಾರತ ಏನೇನು ಸಮಸ್ಯೆಗಳನ್ನ ಎದುರಿಸಿತ್ತು ಅಂತ. ಅದಾದಮೇಲೆ ಡಿಸ್ಕಸ್ ದ ಮರ್ಜರ್ ಆಫ್ ಹೈದ್ರಾಬಾದ್ ವಿತ್ ದ ಇಂಡಿಯನ್ ಯೂನಿಯನ್. ಸೊ ಹೈದ್ರಾಬಾದು ಇಂಪಾರ್ಟೆಂಟ್ ಆಗುತ್ತೆ, ಗೋವಾನು ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಈ ಒಂದು ಚಾಪ್ಟರಿಂದ ಲಿಂಗ್ವಿಸ್ಟಿಕ್ ಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ಗಳೇನಿದೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಎಸ್, ಸೊ ಲಿಂಗ್ವಿಸ್ಟಿಕ್ ಆರ್ಗನೈಸೇಷನ್ ಆಫ್ ಸ್ಟೇಟ್ಸ್. ಬಟ್ ಜುನಾಗದ್ ಇದೆ ನೋಡಿ, ಅದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ನೀವು ಬೇಸಿಕಲಿ ಹೈದ್ರಾಬಾದ್, ಗೋವಾ, ಜುನಾಗದ್ ಇವು ಮೂರೂ ಹೇಗೆ ಜಾಯ್ನ್ ಆಯಿತು ಭಾರತಕ್ಕೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಾಗುತ್ತೆ. ಅದ್ರ ಜೊತೆಗೆ ಲಿಂಗ್ವಿಸ್ಟಿಕ್ ಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಆಲ್ರೆಡಿ 3 ಸತಿ ಹೇಳಿದೆ. ಸೊ ವೆರಿ 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 ಇಂಪಾರ್ಟೆಂಟ್. ಅದಾದಮೇಲೆ ವಾಟ್ ವಾಸ್ ದಿ ಆಬ್ಜೆಕ್ಟಿವ್ ಆಫ್ ಅಪಾಯಿಂಟಿಂಗ್ ಗಾಬಲ್ಸ್ ಅ ಸ್ಪೆಷಲ್ ಮಿನಿಸ್ಟರ್ ಬೈ ಹಿಟ್ಲರ್. ಸೊ 1 ಮಾರ್ಕ್ ಕೇಳೋ ಅಂಥ ಕ್ವೆಶನ್. ಸೊ ಗಾಬಲ್ಸನ್ನು ವಿಶೇಷ ಮಂತ್ರಿಯಾಗಿ ಯಾಕೆ ನೇಮಕಾತಿ ಮಾಡ್ತಾರೆ ಅಂತ ಹಿಟ್ಲರು. ಅದಾದಮೇಲೆ ವೇರ್ ಇಸ್ ತೀನ್ ಮೂರ್ತಿ ಚೌಕ್. ಸೊ ತೀನ್ ಮೂರ್ತಿ ಚೌಕ್ ಅನ್ನೋದು ಎಲ್ಲಿದೆ, ಆ ಜಾಗ ಹೆಸರು ಬರೆದ್ರೆ ಸಾಕು. ವಿಚ್ ಆರ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ. ಸೊ ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು ಅನ್ನೋದನ್ನ ಕೇಳ್ತಾರೆ. ಅದಾದಮೇಲೆ ಟೆರರಿಸಮ್ನ ಹೇಗೆ ಟ್ಯಾಕಲ್ ಮಾಡೋದು ಅಂತ, ಭಯೋತ್ಪಾದನೆ, ಸೊ ಸರ್ಕಾರ ಹೇಗೆ ಮಾಡ್ತಾ ಇದೆ, ಹೇಗೆ ಕ್ರಮಗಳು ತಗೋತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವೈ ವಾಸ್ ಟ್ರಸ್ಟಿಶಿಪ್ ಕೌನ್ಸಿಲ್ ಎಸ್ಟಾಬ್ಲಿಷ್. ಸೊ ದತ್ತಿ ಸಮಿತಿ ಅನ್ನ ಯಾಕೆ ಸ್ಥಾಪನೆ ಮಾಡಲಾಯಿತು. ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್. ಆ್ಯಂಡ್ ದೆನ್ ಇಂಪಾರ್ಟೆನ್ಸ್ ಆಫ್ ಅಗ್ರಿಕಲ್ಚರ್, ಕೃಷಿಯ ಪ್ರಾಮುಖ್ಯತೆ ಕೇಳಬಹುದು. ಓಕೆ, ಲಿಸ್ಟ್ ಆರ್ ದ ಟೈಪ್ಸ್ ಆಫ್ ಅಗ್ರಿಕಲ್ಚರ್ ಫಾಲೋಡ್ ಇನ್ ಇಂಡಿಯಾ. ಸೊ ಕೃಷಿಯ ಪ್ರಕಾರಗಳು ಎಷ್ಟಿದೆ ಅಷ್ಟನ್ನು ಬರೀಬೇಕು, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ರಿಮೋಟ್ ಸೆನ್ಸಿಂಗ್, ಅಗೇನ್ ಅ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್ ಜಾಗ್ರಫಿ ಕಡೆಯಿಂದ. ದೂರ ಸಂವೇದಿ ತಂತ್ರಜ್ಞಾನ. ಎಸ್, ಸೊ ನೆಕ್ಸ್ಟ್ ಕ್ವೆಶನ್, ಲಿಸ್ಟ್ ಆರ್ ದ ಪ್ರಿವೆಂಟಿವ್ ಮೆಷರ್ಸ್ ಫಾರ್ ಅರ್ತ್ಕ್ವೇಕ್. ಸೊ ಭೂಕಂಪ ಅನ್ನೋದು ಕಂಪ್ಯಾರಿಟಿವ್ಲಿ ಅದರ್ ಕೆಲಾಮಿಟೀಸ್ ಕಂಪೇರ್ ಮಾಡಿದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಜಾಸ್ತಿ ಸತಿ ರಿಪೀಟ್ ಆಗಿರುವಂಥದ್ದು PYQPsಗಳಲ್ಲಿ. ಸೊ ಹಾಗಾಗಿ ಅರ್ತ್ಕ್ವೇಕ್ ವೆರಿ ವೆರಿ ಇಂಪಾರ್ಟೆಂಟ್. ಡಿಫ್ರೆನ್ಸ್ ಬಿಟ್ವೀನ್ ರೈಟ್ಸ್ ಆ್ಯಂಡ್ ಮಾಬ್ಸ್. ಸೊ ಗಲಭೆ ಹಾಗೂ ದೊಂಬಿಯ ವ್ಯತ್ಯಾಸ ಅನ್ನ ಕೇಳಬಹುದು. ಚೈಲ್ಡ್ ಲೇಬರ್ನ ಕಾಸಸ್. ಸೊ ಬಾಲಕಾರ್ಮಿಕ ಪದ್ಧತಿಗೆ ಕಾರಣಗಳು, ಅಗೇನ್ ವೆರಿ ಇಂಪಾರ್ಟೆಂಟ್. ಹೌ ಡಸ್ ಎನ್ ಆಂಟ್ರಪ್ರಿನರ್ ಹೆಲ್ಪ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಅ ಕಂಟ್ರಿ. ಸೊ ಒಬ್ಬ ಉದ್ಯಮಿ ಹೇಗೆ ಆರ್ಥಿಕ ಅಭಿವೃದ್ಧಿಗೆ, ಅಂದರೆ ದೇಶದ ಆರ್ಥಿಕ ಅಭಿವೃದ್ಧಿಗೆ ಹೇಗೆ ಹೆಲ್ಪ್ ಮಾಡ್ತಾನೆ, ಸಹಾಯ ಮಾಡ್ತಾನೆ ಅನ್ನೋದು ಕ್ವೆಶ್ಚನ್ನು. ಅದಾದಮೇಲೆ ವೈ ಇಸ್ ಮಾರ್ಚ್ 15 ಸೆಲೆಬ್ರೇಟೆಡ್ ಆಸ್ ವರ್ಲ್ಡ್ ಕನ್ಸ್ಯೂಮರ್ಸ್ ಡೇ. ಮಾರ್ಚ್ 15 ವಿಶ್ವ ಗ್ರಾಹಕರ ದಿನವಾಗಿ ಯಾಕೆ ಆಚರಿಸ್ತಾರೆ. ಸೊ 4 ಪಾಯಿಂಟ್ಸ್ಗಳೇನಿದೆ ವೆರಿ ಇಂಪಾರ್ಟೆಂಟ್, ಅದನ್ನು ಬರೀಬೇಕು. ಎಕ್ಸ್ಪ್ಲೇನ್ ದ ರೋಲ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಇನ್ ರೂರಲ್ ಡೆವಲಪ್ಮೆಂಟ್. ಸೊ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಬರೀಬೇಕು. ನಿಮ್ಮ ಲಾಸ್ಟ್ ಕ್ವೆಶನ್ಸ್, 48th ಕ್ವೆಶನ್, which are the main types of non-tax revenue. ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್. ಸೊ ಕೇಂದ್ರ ಸರ್ಕಾರವು ಸಂಗ್ರಹಿಸುವ ತೆರಿಗೆತರ ಆದಾಯದ ಮುಖ್ಯ ವಿಧಗಳು ಯಾವುವು ಅಂತ ಬರೀಬೇಕು. ಓಕೆ, ಅದಾದಮೇಲೆ ಮೆನ್ಷನ್ ದ ಡಿಫ್ರೆನ್ಸ್ ಬಿಟ್ವೀನ್ ಪಬ್ಲಿಕ್ ಫಿನಾನ್ಸ್ ಆ್ಯಂಡ್ ಪ್ರೈವೇಟ್ ಫಿನಾನ್ಸ್. ಅಗೇನ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಓಕೆ, ಸೊ ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸಿನ ವ್ಯತ್ಯಾಸ. ಏನು 50th ಕ್ವೆಶನ್ ಏನಾಗಿರ್ಬೋದು ಮಕ್ಕಳೇ. 49 ಕ್ವೆಶನ್ಸ್ ಟಕ ಅಂತ ಹೇಳಿಬಿಟ್ಟೆ. 50th ಕ್ವೆಶನ್ ಏನಾಗಿರ್ಬೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಬೇಗ ಕಾಯ್ತೀನಿ. ತಿಳಿಸಿದ್ರಾ ಏನಿರಬಹುದು ಮ್ಯಾಮ್, ಏನು ಕೊಡ್ಬೋದು 50th ಕ್ವೆಶನ್ ಅಂತ? ನನಗೆ ಗೊತ್ತು ಆಲ್ಮೋಸ್ಟ್ ಎಲ್ಲರೂ ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ. ಆಮೇಲೆ ನೋಡ್ತೀನಿ ಕಮೆಂಟ್ಸ್ನ. ಮ್ಯಾಪ್ ವರ್ಕ್ ತುಂಬ 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 ಇಂಪಾರ್ಟೆಂಟ್. ನಾನು ಇಲ್ಲಿ ಇನ್ನೊಂದು ಕ್ವೆಶನ್ ಹಾಕಿದ್ರೆ ಬರೀ 50 ಕ್ವೆಶನ್ಸ್ ನೋಡ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀರಾ ಅನ್ನೋ ಒಂದು ಇದರಲ್ಲಿ ನಾನು 50th ಕ್ವೆಶನ್ ಮ್ಯಾಪ್ ವರ್ಕ್ ಅಂತ ಹಾಕಿದ್ದೀನಿ. ಡೆಫಿನೆಟ್ಲಿ ಓದಬೇಕು. ಓಕೆ, ಸೊ ನಿಮ್ಮ ಲ್ಯಾಟಿಟ್ಯೂಡ್ಸು, ಲಾಂಜಿಟ್ಯೂಡ್ಸ್, ಬೇಸಿಕಲಿ ಪೋರ್ಟ್ಸು, ಏರ್ಪೋರ್ಟ್ಸು ಎಲ್ಲ ಬ್ಲೂ ಪ್ರಿಂಟ್ ಪ್ರಕಾರ ಮ್ಯಾಪ್ ವರ್ಕ್ಗೆ ಯಾವ್ಯಾವ ಚಾಪ್ಟರ್ಸ್ ಇದೆಯೋ ಅದನ್ನೆಲ್ಲ ಓದಬೇಕು. ಓಕೆ, ಸೊ ಇಂಡಸ್ಟ್ರೀಸ್ ಇರುವಂಥ ಲೊಕೇಶನ್ಗಳು, ಸ್ಟೇಟ್ಸು, ಅದ್ರ ಕ್ಯಾಪಿಟಲ್ಸು, ಕೋಸ್ಟ್ಗಳು ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮ್ಯಾಪ್ ವರ್ಕ್ ಇಸ್ ಅ ಮಸ್ಟ್.
ಎಸ್ ಮಕ್ಕಳೇ, ಸೊ ದೀಸ್ ಆರ್ ಯೋರ್ 50 ಕ್ವೆಶನ್ಸ್. ಯಾರು ಎಲ್ಲ ಆನ್ಸರ್ಸು ಬರುತ್ತೆ, ಬರೀ ಕ್ವೆಶನ್ಸ್ನ ನಾನು ತಿಳ್ಕೋಬೇಕು ಅಂತ ಅನ್ಸುತ್ತಾ ಅವ್ರಿಗೆ ಇದು ರೈಟ್ ಕ್ಲಾಸ್ ಆಗಿದೆ. ಓಕೆ, ಆ್ಯಂಡ್ ಈ ಥರದ್ದೇ ಇನ್ನಷ್ಟು ವೀಡಿಯೋಸ್ ಬೇಕು, ಅಪ್ಡೇಟ್ಸ್ ಬೇಕು ಅಂತಂದರೆ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ಒಂದು ವಿಡಿಯೋ ಎಷ್ಟು ಯೂಸ್ಫುಲ್ ಆಗಿದೆ ಅಂತ ನನಗೆ ಗೊತ್ತಾಗಬೇಕು ಅಂತಂದರೆ ಅಷ್ಟೊಂದು ಲೈಕ್ಸ್ ಬರಬೇಕು. ಓಕೆ, ಎಸ್. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬಾಯ್.